ಹಾಯ್ ಗೆಳೆಯರೇ, ತುಂಬಾ ದಿನದ ನಂತರ ಹೊಸ ಕಥೆಯ ಜೊತೆ ಶುರು ಮಾಡೋಣ. ಈ ಕತೆ ಅಕ್ಕ ತಮ್ಮರ ನಡುವೆ ಇರೋದು. ಕಥೆಯಲ್ಲಿ 3 ಜನ ಇರುತ್ತಾರೆ. ಮುಖ್ಯವಾಗಿ ರಮ್ಯಾ 23 ವರ್ಷ, ಸೈಜ್ 36-30-36, ಸುಷ್ಮಾ 22 ವರ್ಷ, ಸೈಜ್ 32-28-32, ಸುಹಾಸ್ 16 ವರ್ಷ, ಇನ್ನು ಕಾಲೇಜ್ಗೆ ಬಂದ ಹುಡುಗ. ಸುಷ್ಮಾ ಮತ್ತು ಸುಹಾಸ್ ಒಂದು ಹಳ್ಳಿ ಕುಟುಂಬದವರು. ಹೇಳೋಷ್ಟು ಶ್ರೀಮಂತರಲ್ಲ, ಆದರೂ ಜೀವನ ನಡೆಸುತ್ತಿದ್ದಾರೆ. ಸುಷ್ಮಾ ಬೆಂಗಳೂರಿನಲ್ಲಿ ಎಂಜಿನಿಯರ್ ಓದುತ್ತಿದ್ದಳು. ಹಾಗೆ ಒಂದು ಕೆಲಸ ಸಿಕ್ಕಿತು. ಅದು ವರ್ಕ್ ಫ್ರಮ್ ಹೋಮ್ನ ಆಪ್ಷನ್ ಕೂಡ ಇತ್ತು. ಅದಕ್ಕೆ ಮನೆಗೆ ಬಂದು ಮನೆಯಿಂದ ಕೆಲಸ ಮಾಡುತ್ತಿದ್ದಳು. ಹಾಗೂ ಟೈಮ್ ಕಳೆದ ಹಾಗೆ ಅವಳಿಗೂ ಮಾದಿಸಿಕೊಳ್ಳುವರ ಆಸೆ ಜಾಸ್ತಿ ಆಯ್ತು. ಅದೇ ಸಮಯಕ್ಕೆ ಸುಹಾಸ್ ಈಗ ತಾನೇ ಕಾಲೇಜ್ ಸೇರಿದ ಕಾರಣ ಮನೇಲಿ ಫೋನ್ ಕೊಟ್ಟಿದ್ದರು. ಅವನಿಗೆ ಗೆಳೆಯರ ಸಹವಾಸ ದೋಷದಿಂದ ಆ ಆಟದ ಬಗ್ಗೆ ಎಲ್ಲ ಗೊತ್ತಿತ್ತು. ಆಯ್ತು ಅಂತ ಇನ್ಸ್ಟಾಗ್ರಾಂನಲ್ಲಿ ಎಲ್ಲ ಗೆಳೆಯರು ಮತ್ತೆ ಸಂಬಂಧಿಕರಿಗೆ ರಿಕ್ವೆಸ್ಟ್ ಮಾಡ್ತಿದೆ. ಅಕ್ಕ ಬಂದು 3 ತಿಂಗಳು ಆಯ್ತು, ಕಾಲೇಜ್ ಕಾನ್ವೊಕೇಶನ್ ಇದೆ ಅಂತ ಬೆಂಗಳೂರಿಗೆ ಹೋಗುವಾಗ ಸುಹಾಸ್ ಕೂಡ ಹಠ ಮಾಡಿ ಜೊತೆಗೆ ಹೋಗುತ್ತಾನೆ. ಬೆಂಗಳೂರಿಗೆ ಹೋಗಿ ಎಲ್ಲಾ ಪ್ರೋಗ್ರಾಂ ಮುಗಿಸಿ ಹಳ್ಳಿಗೆ ಹೋಗಲು ಬಸ್ಸಿಗೆ ಟೈಮ್ ಇದೆ ಅಂತ ಸುಷ್ಮಾ ರಮ್ಯಾ ಮನೆಗೆ ಹೋಗ್ತಾಳೆ. ಅಲ್ಲಿ ಸುಹಾಸ್ನ ಕೂಡ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಅಲ್ಲಿ ರಮ್ಯಾ ಇರಲ್ಲ ಅಂತ ವಾಪಸ್ ಊರಿಗೆ ಹೋಗಕ್ಕೆ ರೆಡಿ ಆಗಿ ಬಸ್ಸಿಂದ ಊರಿಗೆ ಬರುತ್ತಾರೆ. ಸುಹಾಸ್ಗೆ ದಿನ ಕಾಲೇಜಿಗೆ ಹೋಗಿ ಬರೋದು ಮಾಡುತ್ತಾ ದಿನ ಕಾಲೇಜಿ ಆದಮೇಲೆ ಮನೇಲಿ ಬಂದು ಊರು ತಿರುಗ್ತಿದ್ದ. ಹೀಗೆ ಒಂದು ದಿನ ಏನೋ ಬುಕ್ ಬೇಕು ಅಂತ ವಾಪಸ್ ಬಂದಾಗ ಮನೇಲಿ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗಿದ್ರು. ಅಕ್ಕ ಕೆಲಸ ಮಾಡ್ತಿದ್ದಾಳೆ ಅಂತ ನೋಡಿದ್ರೆ ಸುಷ್ಮಾ ಒಂದ್ ಹುಡ್ಗಿ ಜೊತೆ ಲೆಸ್ಬಿಯ ಮಾಡೋದು ನೋಡ್ತಾನೆ. ಅದು ನೋಡಿ ಅಲ್ಲೇ ಮೂಡ್ ಬಂದು ಮನೆಯಿಂದ ದೂರ ಹೋಗಿ ಅಲ್ಲಿ ಬ್ರಿಡ್ಜ್ ಕೆಳಗೆ ಹೋಗಿ ಅಕ್ಕನ ಹಣ್ಣುಗಳನ್ನು ನೆಸ್ಕೊಂಡು ರಸ ಬಿಟ್ಟು ಕಾಲೇಜ್ಗೆ ಹೋಗಿ ಮತ್ತೆ ಸಂಜೆ ಮನೆಗೆ ಬರ್ತಾನೆ. ಸಂಜೆ ಮನೆಗೆ ಬಂದು ಅಕ್ಕನ ಹತ್ತಿರ ವೈಫೈ ಪಾಸ್ವರ್ಡ್ ಕೇಳ್ತಾನೆ. ಅದಕ್ಕೆ ಸುಷ್ಮಾ ಅವಳ ಮೊಬೈಲ್ನ ಅನ್ಲಾಕ್ ಮಾಡಿ ಕೊಡುತ್ತಾಳೆ. ಆಮೇಲೆ ಅವಳ ಫೋನ್ನಲ್ಲಿ ಇರೋ ಫೋಟೋಸ್ ಹಾಗೂ ವಿಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಒಂದು ಸೀಕ್ರೆಟ್ ಫೈಲ್ನ ನೋಡಿ ಅವನ ಫೋನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ರಾತ್ರಿ ಆಯಾ ಫೈಲ್ನ ನೋಡಿದಾಗ ಅವನು ಫುಲ್ ಶಾಕ್ನಲ್ಲಿ ರಮ್ಯಾ ಮತ್ತೆ ಸುಷ್ಮಾ ಬೆತ್ತಳೆ ನೋಡಿ ಬೆಳ್ಳಿಗೆ ಅಕ್ಕನ ಬಟ್ಟೆ ಇಲ್ದೆ ನೋಡಿರು ಫಿಗರ್ನ ಅಕ್ಕನ ಫೋನ್ ಇಂದ ಕದಿರೋ ಫೋಟೋ ನೋಡ್ಕೊಂಡು ರಸ ಸುರಿಸಿ ಮಾಲ್ತಾನೆ. ಹಾಗೆ ದಿನ ಅಕ್ಕ ಹಾಗೂ ರಮ್ಯಾನ ನೋಡಿಕೊಳ್ಳುತ್ತಾ ರಸ ಬಿಟ್ಟು ಬೇಜಾರ್ ಆಗಿ ಒಂದ್ ದಿನ ಸುಹಾಸ್, ಅಕ್ಕ ನಾನು ಒಂದ್ ಕೇಳ್ಬೇಕು, ಅವತ್ತು ಒಬ್ರು ಅಕ್ಕ ಬಂದಿದ್ರು ಅಲ್ವಾ, ಯಾರು ಅಂತ ಕೇಳಿದ. ಅದಕ್ಕೆ ಅಕ್ಕ ಅವಳು ಸುಷ್ಮಾ ನನ್ ಫ್ರೆಂಡ್ ಕಾಲೇಜ್ ಅಲ್ಲಿ ಹೇಗೆ ಮದುವೆ ಅಂತ ಬಂದಿದ್ಲು, ರಿಲೇಟಿವ್ದು ಮನೆಗೆ ಬಂದು ಹೋದ್ಲು ಅಂತ ಹೇಳಿದಳು. ಆಗ ಅವಳು ಹೌದು, ಅವಳು ಬಂದಿದ್ದು ನಿನಗೆ ಹೇಗ್ ಗೊತ್ತು ಅಂತ ಕೇಳಿದಳು. ಅದಕ್ಕೆ ಸುಹಾಸ್ ಅವರು ಬಂದಾಗ ನಾನು ಬುಕ್ ಬೇಕು ಅಂತ ಬಂದು ಹೋದೆ. ಆಗ ಮನೆಯಲ್ಲಿ ನೀವಿಬ್ಬರು ಏನ್ ಮಾಡ್ತಿದ್ರು ಅಂತನೂ ಕೂಡ ನಾನು ನೋಡಿದೆ ಅಂತ ಹೇಳಿದ. ಇದನ್ನು ಕೇಳಿ ಸುಷ್ಮಾ ಶಾಕ್ನಲ್ಲಿ, ಸುಹಾಸ್ ಪ್ಲೀಸ್ ಯಾರ್ಗೂ ಈ ವಿಷಯನ ಹೇಳ್ಬೇಡ, ಅದು ನಾನು ಹಾಸ್ಟೆಲ್ ಅಲ್ಲಿ ಇದ್ದಾಗ ಎಲ್ಲಾ ಹುಡ್ಗಿರು ಸೇರಿ ಆಸೆ ಆದಾಗ ಆತರ ಮಾಡ್ತೀವಿ. ಅಲ್ಲಿಂದ ಶುರು ಆಗಿ ಲಾಸ್ಟ್ ವೀಕ್ ಅವಳು ತುಂಬಾ ದಿನ ಆಗಿದೆ ಅಂತ ಹೇಳಿ ಬಂದಿದ್ಲು. ತುಂಬಾ ದಿನ ಆಗಿತ್ತು, ನನಗೂ ಕೂಡ ಆಸೆ ಚಿಗುರಿತು, ಅದಕ್ಕೆ ನಾನು ಅವಳ ಜೊತೆ ಮಾಡಿದ್ದು ಅಂತ ಹೇಳಿದಳು. ಆಗ ಸುಹಾಸ್ ಅವತ್ತು, ಅಕ್ಕ ನಂಗೂ ಗೊತ್ತು, ಈಗಿನ ಕಾಲದಲ್ಲಿ ಅದೆಲ್ಲ ಕಾಮನ್ ಅಂತ, ಆದ್ರೆ ಮನೆ ಡೋರ್ ಹಾಕಿ ಇಲ್ಲ ಹಾಗೆ ಮಾಡೋದು ತಪ್ಪು. ಸುಷ್ಮಾ ಹೌದು ಕಣೋ, ಸಾರಿ, ಇರ್ಲಿ, ಈಗ ನನಗೆ ಕೆಲಸ ಇದೆ, ಆಮೇಲೆ ನೋಡೋಣ, ಈ ವಿಷಯನ ರಾತ್ರಿ ಮಾತಾಡೋಣ ಅಂತ ಹೇಳಿದಳು. ಸುಷ್ಮಾ ರೂಮ್ ಅಲ್ಲಿ ಸುಹಾಸ್, ಅಕ್ಕ ಅವಳು ಯಾರ್ ಅಕ್ಕ ಅವತ್ ಬಂದಿದ್ದು? ಸುಷ್ಮಾ ಅವಳು ರಮ್ಯಾ ಅಂತ, ನಾನು ಕಾಲೇಜು ಕಾನ್ವೊಕೇಶನ್ ಅಂತ ಹೋಗಿದ್ವಿ ಅಲ್ವಾ, ಅವಾಗ ಇವಳ ಮನೆಗೆ ಹೋಗೋದು. ಸುಹಾಸ್, ಅಕ್ಕ ಹೌದಾ, ಅವಳು ಜೊತೆ ಲೆಸ್ಬಿಯನ್ ಹೇಗ್ ಸ್ಟಾರ್ಟ್ ಮಾಡಿದು ನೀನು ಅಂತ ಕೇಳಿದ. ಸುಷ್ಮಾ, ಅದು ಕಾಲೇಜು ಅಲ್ಲಿ 2 ಇಯರ್ ಅನ್ನುಲ್ ಡೇ ಇತ್ತು, ಅವತ್ತು ನಾನು ಹಾಸ್ಟೆಲ್ಗೆ ಹೋದೆ, ಡ್ರೆಸ್ ಚೇಂಜ್ ಆಗಿ ಆಗ ರಮ್ಯಾ ನನ್ನ ರೂಮ್ ಅಲ್ಲಿ ಇದ್ಲು. ನಾನು ಕೇಳಿದೆ ಏನ್ ಬಂದಿದ್ದು ಅಂತ, ಅವಳು ರೆಸ್ಟೋರೂಮ್ ಯೂಸ್ ಮಾಡಕ್ಕೆ ಬಂದಿದೆ ಅಂತ ಹೇಳಿದ್ಲು. ಆಮೇಲೆ ಕಾಲೇಜ್ ಅಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಸಿ ಎಲ್ಲ ವಾಪಸ್ ಮನೆಗೆ ಹೋದ್ರು. ನಾನು ಹಾಸ್ಟೆಲ್ ಬಂದಾಗ ರೂಮ್ ಲಾಕ್ ಆಗಿತ್ತು, ಒಳಗೆ ಹೋದಾಗ ಶಾಕ್ ಆಯ್ತು. ಅಲ್ಲಿ ರಮ್ಯಾ ಅವಳು ಅಣ್ಣ ಜೊತೆ ಆಟ ಮಾಡ್ತಿದ್ರು. ಅದು ನೋಡಿದೆ. ಅವರಿಬ್ಬರು ಆಟ ಮಾಡಿ ಮುಗಿಸಿ ನಾನು ಬಂದಿರೋ ನೋಡಿ ಏನು ಹೇಳಿಲ್ಲ, ಹಾಗೆ ಡ್ರೆಸ್ ಹಾಕಿ ಹೋದ್ರು. ಅದು ಆಗಿ 3 ದಿನಗಳು ಆದ್ಮೇಲೆ ಟ್ರಿಪ್ ಅಂತ ಹೋದಾಗ ಸುಷ್ಮಾ, ರಮ್ಯಾ ಯಾರೇ ಅದು, ಅವತ್ತು ನನ್ ರೂಮ್ ಅಲ್ಲಿ ನಿನ್ನ ಜೊತೆ ಇಬ್ಬರು ಮಾಡ್ತಿರೋದು. ಆಗ ರಮ್ಯಾ, ಅದು ನನ್ ಅಣ್ಣ ಕಣೆ ಅಂತ ಹೇಳಿದಳು.
ಸುಷ್ಮಾ ಏನು ಅಣ್ಣನ ಜೊತೆ ಆಟ ಮಾಡ್ತ್ಯಾ ಬಾಯ್ ಫ್ರೆಂಡ್ ಆದ್ರೂ ಓಕೆ. ಆದ್ರೆ ಯಾಕೆ ಅಣ್ಣ ಜೊತೆ ಮಾಡೋದು ಇದೆಲ್ಲ ತಪ್ಪು ಕಣೆ. ಆಗ ರಮ್ಯಾ ಬೇರೆ ಅವ್ರು ರಿಸ್ಕ್ ಕಣೆ ಫ್ಯಾಮಿಲಿ ಒಳಗೆ ಇದ್ರೆ ಇದರ ವಿಷಯ ಸೇಫ್ ಅದಕ್ಕೆ ಮತ್ತೆ ನಾನು ಅಲ್ವಾ ನಮ್ ಕಡೆ ಫ್ಯಾಮಿಲಿ ಆಟ ಮಾಡ್ತಾರೆ. ನಮ್ ಅಕ್ಕ ಮತ್ತೆ ಆ ಪದಿನ ಮಾಡ್ತಾರೆ. ಅಣ್ಣ ಅಮ್ಮನೂ ಮಾಡ್ತಾರೆ ಕಣೆ. ಸುಷ್ಮಾ ಚಿ ಏನೇ ಹೇಳ್ತಿದ್ಯಾ ಅದೆಲ್ಲ ಮಾಡ್ತಾರ ನೆನ್ಸ್ಕೊಂಡ್ರೆ ವಾಂತಿ ಬರುತ್ತೆ. ಆಗ ರಮ್ಯಾ ಅದು ಬಿಡು ಅವರು ನನ್ ಅಣ್ಣ ಮತ್ತೆ ನಾನು ನುಡಿ ಇರೋದು ನೋಡು ಏನ್ ಅನ್ನಿಸ್ತು ಅಂತ ಸುಷ್ಮಾ ಹಣ್ಣುಗಳು ಮತ್ತೆ ತೊದೆ ಮಧ್ಯ ಕೈ ಹಾಕಿ ಹಿಸ್ತಲೆ. ಆಗ ಸುಷ್ಮಾ ಏ ರಮ್ಯಾ ಏನ್ ಮಾಡ್ತಿದ್ಯಾ ಇದು ಪಬ್ಲಿಕ್ ಕಣೆ ಸ್ವಲ್ಪ ನೋಡ್ಕೊಂಡು ಮಾಡು ಅಂದೆ. ಆಗ ರಮ್ಯಾ ಏನ್ ಡವ್ ಮಾಡ್ಬೇಡ ನಿನ್ ರೂಮ್ ಅಲ್ಲಿ ದಿಳ್ದು ನೋಡಿದೀನಿ ಜೊತೆಗೆ ಒಂದು ಬಾಟಲ್ ಆಯಿಲ್ ಅದು ಒಲ್ವೆ ಆಯಿಲ್ ಬೇರೆ ದಿನ ಮಾಡೋದು ಗೊತ್ತು. ಒಂದು ದಿನ ನಾನೇ ನೋಡಿದೀನಿ. ಆಗ ಸುಷ್ಮಾ ಅದು ಸೀನಿಯರ್ಸ್ ರಾಗಿನಿಂಗ್ ಮಾಡ್ತಾ ವಿಡಿಯೋ ತೋರಿಸಿ ಫಿಂಗರಿಂಗ್ ಮಾಡೋದು ಹೇಳ್ಕೊಟ್ರು. ಅದನ್ನ ದಿನ ಮಾಡಿದ್ದೇನೇನಿದೆ ಬರೋದು ಇಲ್ಲ ಅಂದ್ರೆ ನಿದೆ ಇಲ್ದೆ ಫುಲ್ ನೈಟ್ ತಲೆ ಕೆಡತೆ ಅಡಿಕೆ ಕಣೆ. ಆಗ ರಮ್ಯಾ ಹೂ ಇದ ವಿಷಯ ಹೂ ಹಾಗಾದ್ರೆ ನೀನು ಮಾಡ್ತ್ಯಾ ಅಂತ ಹೇಳು. ಈಗ ಬಾ ಒಂದ್ಸಲ ಇಬ್ರು ತುಲ್ಲೆಗೆ ಬೆರಳು ಹಾಕಿ ರಸ ಕುಡಿಯನ ಅಂದ. ಆಗ ಸುಷ್ಮಾ ಈಗ ಬೇಡ ಕಣೆ ನೈಟ್ ನೋಡೋಣ. ಆಗ ರಮ್ಯಾ ಹೂ ಆಯ್ತು ನೈಟ್ ಹೇಗಿದ್ರು ನಾನು ನೀನು ಒಂದೇ ರೂಮ್ ಅಲ್ವಾ ನೋಡೋಣ ಅಂದಳು. ರಾತ್ರಿ ರೂಮಲ್ಲಿ ರಮ್ಯಾ ಹೇ ಸುಷ್ಮಾ ಬಾರೆ ಅಂತ ಸುಷ್ಮಾನ್ ಬಟ್ಟೆ ಎಲ್ಲ ತೆಗ್ದು ನುಡಿ ಮಾಡ್ತಾಳೆ. ಆಗ ರಮ್ಯಾ ಏ ಸುಷ್ಮಾ ಬಾರೆ ನಿನಗೆ ಇವತ್ತಿಳ್ದೋ ಯೂಸ್ ಮಾಡೋದು ಹೇಳ್ಕೊಡ್ತೀನಿ. ಆಗ ಸುಷ್ಮಾ ಏನೇ ಹೇಳ್ತಿದ್ಯಾ ಡಿಳ್ದೋ ಅಂದ್ರೆ ಏನು. ಆಗ ರಮ್ಯಾ ಏನು ಗೊತ್ತಿಲ್ಲ ಅನ್ನೋ ತರ ಅದ್ಬೇಡ ಡಿಳ್ದೋ ಅಂದ್ರೆ ಆರ್ಟಿಫಿಷಿಯಲ್ ದೋಣ್ಣೆ ಕಣೆ ತುಲ್ಲುಗೆ ಅಗ್ಲ ಮಾಡಕ್ಕೆ ಹೆಲ್ಪ್ ಆಗತ್ತೆ ಬಾ ದೋಣ್ಣೆ ರುಚಿ ತೋರಿಸ್ತೀನಿ ಡಿಳ್ದೋ ಅಲ್ಲಿ. ಆಗ ಸುಷ್ಮಾ ನನ್ ವಿಡಿಯೋಸ್ ನೋಡುವಾಗ ಇದೆಲ್ಲ ನೋಡಿದೀನಿ ಆದ್ರೂ ಸ್ವಲ್ಪ ಭಯ ಕಣೆ. ಆಗ ರಮ್ಯಾ ಎಲ್ಲಿ ಅದೆಲ್ಲ ಸ್ಟಾರ್ಟ್ ಅಲ್ಲಿ ಇರತ್ತೆ ಆಮೇಲೆ ಎಲ್ಲ ಇಷ್ಟ ಆಗತ್ತೆ. ಆಗ ಸುಷ್ಮಾ ಆದ್ರೂ ಭಯ ಕಣೆ ಇದೆಲ್ಲ ಸೀನಿಯರ್ ಆದ್ರೂ ಬಂದ್ರೆ ಕಷ್ಟ. ಆಗ ಸುಷ್ಮಾ ಏನೇ ಹೇಳ್ತಿದ್ಯಾ ಡಿಳ್ದೋ ಅಂದ್ರೆ ಏನು. ಆಗ ರಮ್ಯಾ ಏನು ಗೊತ್ತಿಲ್ಲ ಅನ್ನೋ ತರ ಅದ್ಬೇಡ ಡಿಳ್ದೋ ಅಂದ್ರೆ ಆರ್ಟಿಫಿಷಿಯಲ್ ದೋಣ್ಣೆ ಕಣೆ ತುಲ್ಲುಗೆ ಅಗ್ಲ ಮಾಡಕ್ಕೆ ಹೆಲ್ಪ್ ಆಗತ್ತೆ ಬಾ ದೋಣ್ಣೆ ರುಚಿ ತೋರಿಸ್ತೀನಿ ಡಿಳ್ದೋ ಅಲ್ಲಿ. ಆಗ ಸುಷ್ಮಾ ನನ್ ವಿಡಿಯೋಸ್ ನೋಡುವಾಗ ಇದೆಲ್ಲ ನೋಡಿದೀನಿ ಆದ್ರೂ ಸ್ವಲ್ಪ ಭಯ ಕಣೆ. ಆಗ ರಮ್ಯಾ ಎಲ್ಲಿ ಅದೆಲ್ಲ ಸ್ಟಾರ್ಟ್ ಅಲ್ಲಿ ಇರತ್ತೆ ಆಮೇಲೆ ಎಲ್ಲ ಇಷ್ಟ ಆಗತ್ತೆ. ಆಗ ಸುಷ್ಮಾ ಆದ್ರೂ ಭಯ ಕಣೆ ಇದೆಲ್ಲ ಸೀನಿಯರ್ ಆದ್ರೂ ಬಂದ್ರೆ ಕಷ್ಟ. ಆಗ ರಮ್ಯಾ ಬಂದ್ರೆ ನಾನ್ ಮ್ಯಾನೇಜ್ ಮಾಡ್ತೀನಿ ಈಗ ಬಾ ಅಂತ ಕರೆದು ಒಂದ್ ಹಣ್ಣು ಚೀಪ್ತಾ ಇನ್ನೊಂದ್ ಹಣ್ಣನ್ನು ಹಿಸ್ಕಿ ಹಿಸ್ಕಿ ಎಂಜಾಯ್ ಮಾಡ್ತಿದ್ರು. ಅದೇ ಟೈಮ್ಗೆ ರೂಮ್ ಡೋರ್ ಓಪನ್ ಆಗೋ ಸೌಂಡ್ ಬಂತು. ಯಾರ್ ಅಂತ ನೋಡಿ ಭಯ ಆಯ್ತು. ಯಾರ್ ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ.